ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀನಿ. ದೇವರಾಜ್ ಅವರೇ, ಮಂಡ್ಯ ವಿಚಾರಕ್ಕೆ ಬಂದರೆ ನಿಖಿಲ್ ನಿಲ್ಲಲ್ಲ ಅಂತಾರೆ, ಪುಟ್ಟರಾಜ್ ಅವ್ರಿಗೆ ಬೇಡ ಅಂತಾರೆ, ಕುಮಾರಸ್ವಾಮಿ ಅವ್ರು ನಿಲ್ಲೋದಿಲ್ಲ ಅಂತ ದೇವೇಗೌಡರು ಹೇಳ್ತಾರೆ. ಅಭ್ಯರ್ಥಿ ಯಾರು ಸರ್? ಆದರೆ ಮಂಡ್ಯ ಮಾತ್ರ ಬೇಕೇ ಬೇಕು ಅಂತೀರಾ? ಅಲ್ಲ, ಖಂಡಿತವಾಗಿ ಮಂಡ್ಯದಲ್ಲಿ ಭಾಳಷ್ಟು ಜನ ಅಭ್ಯರ್ಥಿಗಳಿದ್ದಾರೆ. ಈಗ ಸುರೇಶ್ ಗೌಡರು ಇದ್ದಾರೆ, ಪುಟ್ಟರಾಜ್ ಅವರು ಖಂಡಿತವಾಗಿ ಆಗಲ್ಲ ಅಂತರೂ ಪಕ್ಷ ತೀರ್ಮಾನ ಮಾಡಿದ್ಮೇಲೆ ಅವ್ರು ನಿಂತೇ ನಿಲ್ತಾರೆ. ಯಾಕೆಂದರೆ ಈಗೆಲ್ಲ ಆಮೇಲೆ ಕ್ಲಾರಿಟಿನೇ ಇಲ್ಲ, ಆದರೂ ಮಂಡ್ಯ ಬೇಕು. ಅಲ್ಲ, ನಮ್ಮಲ್ಲಿ ಈಗ ಕ್ಲಾರಿಟಿ ತಗೊಳ್ಳೋಕ್ಕೋಸ್ಕರನೇ ಇವನ್ ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯ ಜಿಲ್ಲೆ ಪ್ರವಾಸ ಮಾಡಿ ಜನಗಳ ಕಾರ್ಯಕರ್ತರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿರ್ತಕ್ಕಂಥದ್ದು. ಬಹುಶಃ ಇನ್ನೊಂದು 2-3 ದಿವಸ ಮಂಡ್ಯ ತೀರ್ಮಾನ ಆಗುತ್ತೆ. ಮಂಡ್ಯದೇನಂಥ ಸಮಸ್ಯೆಗಳು ನಮಗೇನಿದ್ದಿಲ್ಲ. ಮತ್ತು ಬೇರೆ ಜಿಲ್ಲೆಗಳದ್ದು ಅಷ್ಟೇ, ನಾವೇನೇನು ಯಾವ ಒಂದು ಕ್ಷೇತ್ರಗಳನ್ನ ಕೇಳಬೇಕು ಅಂತಕ್ಕಂಥ ಅಪೇಕ್ಷೆ ನಮ್ಮ ಕಾರ್ಯಕರ್ತರಲ್ಲಿದೆ, ಅದನ್ನು ಈಗಾಗಲೇ ಮುಖಂಡರ ಮುಂದೆ ಇಟ್ಟಿದ್ದೀವಿ ನಾವು. ಸೊ ಕೋರ್ ಕಮಿಟಿ ಸದ್ಯದಲ್ಲೇ ಸಭೆ ಸೇರಿ ತೀರ್ಮಾನ ತಗೊಳ್ತಾರೆ. ಹಾಗಾಗಿ ಸೀಟ್ಗಳ ವಿಷಯದಲ್ಲಿ ಜಟಿಲವಾದ ಸಮಸ್ಯೆಗಳು ನಮ್ಮ ಮುಂದೆ ಇದೆ ಅಂತ ಖಂಡಿತವಾಗಿ ನಮ್ಗೆ ಅನಿಸ್ತಿಲ್ಲ. ಅಲ್ಲ, ಅಲ್ಲಿ ಕ್ಲಾರಿಟಿ ಇಲ್ಲ. ಕುಮಾರಸ್ವಾಮಿ ಸ್ಪರ್ಧೆ ಮಾಡಬೇಕಾ ಮಾಡಬಾರ್ದು ಅನ್ನೋದು ಕ್ಲಾರಿಟಿ ಇಲ್ಲ ಇನ್ನು ನಿಮಗೆ. ಈಗಾಗಲೇ ಈಗ ನಮಗೇನಾಗಿದೆ, ಮಂಡ್ಯದಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ನಿಲ್ಲೋದು ಬೇಡ ಅಂತೇಳಿ ಸನ್ಮಾನ್ಯ ದೇವೇಗೌಡರು ನೆನ್ನೆ ತಾನೇ ಅದನ್ನು ಹೇಳಿಕೆ ಕೊಟ್ಟಿರ್ಬೇಕಾದ್ರೆ ಇವಾಗ ಅಲ್ಲಿರ್ತಕ್ಕಂಥವ್ರಿಗೆ ಕೊಡೋದು ಅಂತ ಆಯ್ತು. ಅಲ್ಲಿಗೆ ಈಗಾಗಲೇ ಅಪೇಕ್ಷೆ ಪಟ್ಟಿರ್ತಕ್ಕಂಥವ್ರು ಅಲ್ಲೇ ಇದ್ದಾರೆ. ಪುಟ್ಟರಾಜು ಅವರು ನಾನು ಬೇಡ ಅಂತ ಹೇಳಿದ್ರು ಪಕ್ಷ ತೀರ್ಮಾನ ಮಾಡಿದ್ರೆ ಆ ಒಂದು ಜವಾಬ್ದಾರಿ ಬರ್ತಾರೆ ಅವರು. ಸನ್ಮಾನ್ಯ ಸುರೇಶ್ ಗೌಡರು ಸಹ ಕೇಳ್ತಿದ್ದಾರೆ, ನನಗೆ ನೀವೇನೋ ಪಕ್ಷ ತೀರ್ಮಾನ ಮಾಡಿದ್ರೆ ನಾನು ಸಹ ನಿಲ್ತೀನಿ ಅಂತೇಳಿ. DC ತಮ್ಮಣ್ಣವ್ರನ್ನು ನಾವು ಯಾಕೆ ನೋಡಬಾರ್ದು, ಅವ್ರ ಬಗ್ಗೆನೂ ಅಭಿಪ್ರಾಯಗಳು. ನಿಮ್ಗೆ ಸಮಾಧಾನ? ಒಂದು ಹಾಸನ, ಒಂದು ಮಂಡ್ಯ ಇಲ್ಲ ಸರ್, ಇನ್ನೂ ಬಹಳಷ್ಟು ಕ್ಷೇತ್ರಗಳು ಅಲ್ಲ. ನಾವು ಏನು ಮೈಸೂರು ಭಾಗದಲ್ಲಿ ನಾವು ಒಂದು 6 ಕ್ಷೇತ್ರಗಳನ್ನ ಕೇಳಬೇಕು ಅಂತಿದ್ದೀವಿ. ಸೊ ಅವ್ರಿಗೆ ಕೇಳಿದ್ರೆ ನಿಮ್ಗೆ ಕೇಳಬೇಕು. ಈಗ ಕ್ಯಾಂಡಿಡೇಟ್ ಎಲ್ಲಿದ್ದಾರೆ ನಿಮ್ಮಲ್ಲಿ? ಕ್ಯಾಂಡಿಡೇಟ್ ಖಂಡಿತವಾಗಿಯೂ ಇದ್ದಾರೆ, ನಮಗೆ ಕ್ಯಾಂಡಿಡೇಟ್ಗಳಿದ್ದಾರೆ. ಇವಾಗ ಏನಾಗಿದೆ, ಸೀಟ್ಗಳು ಬಂದು ನಿರ್ಧಾರ ಸೋತಿರೋನ್ ತಂದು ಇಲ್ಲಿ ನಿಲ್ಲಿಸ್ತೀರಾ? ಅಲ್ಲ, ಸೋತಿರೋ ವಿಧಾನಸಭೆಯಲ್ಲಿ ಸೋತಿರೋರ್ನ ಅಲ್ಲ, ಆ ರೀತಿ ಅಂತಲ್ಲ. ಯಾಕೆ ನಿಲ್ಬಾರ್ದು ಅಂತ ಹೇಳಿದೆ? ಅಲ್ಲ, ನಿಲ್ಬಾರ್ದು ಅಂತಿಲ್ಲ, ಅಲ್ಲ, ಖಂಡಿತ ಆಗ್ಬೋದು. ಆಗ್ಬೋದು. ಯಾಕೆಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪಷ್ಟವಾಗಿ ಹೇಳಿದ್ರೆ ನಾನು ಯಾವುದೇ ಕಾರಣಕ್ಕೂ ಲೋಕಸಭೆ ಚುನಾವಣೆಗೆ ನಿಲ್ಲಲ್ಲ ಅಂತಕ್ಕಂಥ ಮಾತನ್ನ ಸನ್ಮಾನ್ಯ ದೇವೇಗೌಡರು ಕುಮಾರಸ್ವಾಮಿ ಅವ್ರ ಬಗ್ಗೆ ನಿನ್ನೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಹಾಸನದ ಸಮಸ್ಯೆ ಇಲ್ಲ, ಮಂಡ್ಯದ ಸಮಸ್ಯೆ ಇಲ್ಲ, ಬೆಂಗಳೂರು ಗ್ರಾಮಾಂತರ ಬರಲಿ, ಕೋಲಾರ ಬರಲಿ, ಎಲ್ಲ ಕಡೆ ನಮ್ಗೆ ಅಭ್ಯರ್ಥಿಗಳಂತೂ ಖಂಡಿತವಾಗಿಯೂ ಇದ್ದಾರೆ. ಸೊ ಹಾಗಾಗಿ ಈಗೇನಾಗಿದೆ, BJP ಜೊತೆ ನಾವು ಮಾತುಕತೆ ಆಡಿ ಯಾವ್ಯಾವ ಸ್ಥಾನಗಳನ್ನ ನಾವು ಗಳಿಸ್ಬೋದು. ಅದಕ್ಕಿಂತ ಮುಖ್ಯವಾಗಿ ನಾನು ಮತ್ತೊಮ್ಮೆ ಇನ್ನೊಂದ್ಸಲ ಹೇಳ್ತೀನಿ, ನಮ್ಮ ಎರಡೂ ಪಕ್ಷಕ್ಕೆ ನನಗೆ ತಿಳಿದ ಮಟ್ಟಿಗೆ ಬಂದಿರತಕ್ಕಂಥ ಅಭಿಪ್ರಾಯ ಏನು, 28 ಸೀಟ್ಗಳನ್ನು ಗೆಲ್ಲಬೇಕಷ್ಟೇ. ಯಾವ ಪಕ್ಷದ ಅಭ್ಯರ್ಥಿ, ಯಾರ ಅಭ್ಯರ್ಥಿ, ಎರಡೂ ಸಹ ಇಲ್ಲಿ ಗೌಣ. ಇಲ್ಲಿ ನಮಗೆ ಗೆಲ್ಲಬೇಕಷ್ಟೇ. ಇಲ್ಲಿ ಹಾಗಾಗಿ ಕಾಂಗ್ರೆಸ್ 0 ಅಂತ ಇದ್ದೀರಾ? ಅಲ್ಲ, ಖಂಡಿತವಾಗಿಯೂ ಈ ಸಲ ಅಂತೂ ನನಗೆ ನನ್ನ ಮಿತ್ರರು ಒಪ್ಪದೇ ಇರ್ಬೋದು. ಅಲ್ಲ ಸರ್, ಒಂದು ವಿಷಯ ಹೇಳ್ತೀನಿ. ಇವತ್ತು ಸ್ಕ್ರೀನಿಂಗ್ ಕಮಿಟಿ ಅವ್ರದ್ದು ಮೀಟಿಂಗ್ ನಡೀತಾ ಇದೆ. ಮೀಟಿಂಗ್ ನಡೀತಿರ್ಬೇಕಾದ್ರೆ ಬೆಳಗ್ಗೆಯಿಂದ ನಾವು ನೋಡ್ತಿದ್ದೀವಿ, ಇವತ್ತು ಸನ್ಮಾನ್ಯ DK ಶಿವಕುಮಾರ್ ಅವ್ರ ಬಗ್ಗೆ ಮತ್ತೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ಹೊಂದಾಣಿಕೆನೇ ಆಗದೆ ಮಾನ್ಯ ಮುಖ್ಯಮಂತ್ರಿಗಳು ಹೊರಗಡೆ ಎದ್ದು ಬಂದರು. ಯಾವ ಕ್ಷೇತ್ರದ ಬಗ್ಗೆನೂ ಇಬ್ಬರಿಗೂ ಒಮ್ಮತ ಬರಲೇ ಇಲ್ಲ ಇವತ್ತು ಮೀಟಿಂಗಲ್ಲಿ. ಆ ಮೀಟಿಂಗಿಂದನೇ ಹೊರಗಡೆ ಬಂದುಬಿಟ್ರು, ಸ್ಕ್ರೀನಿಂಗ್ ಕಮಿಟಿ ಮೀಟಿಂಗಿಂದ ಮುಖ್ಯಮಂತ್ರಿಗಳು ಅಷ್ಟು ಬೇಜಾರು ಮಾಡ್ಕೊಂಡು ಈಚೆ ಬಂದಿದ್ದಾರೆ. ಅಷ್ಟರ ಮಟ್ಟಿಗೆ ನಡೀತಾ ಇದೆ ಅಲ್ಲಿ. ಸೊ ಅಲ್ಲ, ಅದು ಅವರ ಆಂತರಿಕ ವಿಷಯ, ನಾನು ಅದನ್ನು ಟೀಕೆ ಮಾಡ್ತಿಲ್ಲ, ವಿಶ್ಲೇಷಣೆ ಮಾತ್ರ ತೊಗೊಂಡೆ ಅಷ್ಟೇ ಹೊರತು ನಾನು ಟೀಕೆ ಮಾಡ್ತಿದ್ದಿಲ್ಲ. ಅವ್ರ ಆಂತರಿಕ ವಿಷಯ, ಯಾರನ್ನಾರು ನಿಲ್ಲಿಸ್ತಾರೆ, ಅವರು ಒಂದು ರಾಷ್ಟ್ರೀಯ ಪಕ್ಷ, ಅವ್ರು ಹೇಳಿದ್ದು ಹಲವಾರು ವಿಷಯಗಳು ಸತ್ಯ, ಅದನ್ನು ಒಪ್ತೀನಿ. ಆದರೆ ಕಾಂಗ್ರೆಸ್ ಆಗ್ಲಾರ್ದೇನೆ CM ಆಚೆ ಬಂದ್ರು ಅಂತ ನಿಮ್ಗೆ ಹೆಂಗೆ ಅರ್ಥ? ಅಲ್ಲ, ಬಂತಲ್ಲ ಸರ್, ನಾವೇ ನೋಡ್ತಾ ಇದೀವಲ್ಲ, ಅವ್ರು ಬಂದು ಮುಖದ ಭಾವಗಳನ್ನೇ ನಾವು ನೋಡ್ತಾ ಇದ್ವಲ್ಲ, ಯಾವ ರೀತಿ ಒಳಗಡೆ ಸನ್ಮಾನ್ಯ DK ಶಿವಕುಮಾರ್ ಅವ್ರು ಕೊಡ್ತವ್ರೆ, ಇವ್ರು ಎದ್ದು ಹೊರಗಡೆ ಬಂದು ಇನ್ನೂ 1 ಅವರ್ ಆಗಲಿಲ್ಲ ಈಚೆ ಎದ್ದು ಬರ್ತಾರೆ ಅಂತಂದರೆ ಏನರ್ಥ ಅಲ್ಲಿಗೆ? ಮತ್ತು ಮೋರವರು ಯಾವುದೇ ಒಂದು ಕ್ಷೇತ್ರದ ಬಗ್ಗೆಯೂ ಸಹ ಅವ್ರದ್ದೇ ಒಬ್ಬರು ಅಭ್ಯರ್ಥಿ ಬೇರೆ ಇದ್ದಾರೆ, ಇವ್ರ ಅಭ್ಯರ್ಥಿನೂ ಬೇರೆ ಇದ್ದಾರೆ. ಒಂದೊಂದು ಕ್ಷೇತ್ರ ಜಿಲ್ಲೆಗೆ ಬೇರೆ ಬೇರೆ ಅಭ್ಯರ್ಥಿಗಳಲ್ಲಿ ಇಟ್ಕೊಂಡು ಕೊಡ್ತಿದ್ದಾರೆ. ಇಲ್ಲಿವರೆಗೂ ಆಗಲೇ ದೇವೇಗೌಡರಿಗೆ ಒಬ್ಬ ಅಭ್ಯರ್ಥಿನ ಇಟ್ಕೊಂಡು ಕೂತ್ರೆ ತಪ್ಪು ಅಂತ ಖಂಡಿತ ಹೇಳ್ತಿದ್ದಿಲ್ಲ. ಆದರೆ 135 ಸೀಟ್ ಇಟ್ಕೊಂಡಿರ್ತಕ್ಕಂಥ ಪಕ್ಷ ರಾಷ್ಟ್ರೀಯ ಪಕ್ಷದಲ್ಲಿ ಎಷ್ಟು ಮಟ್ಟಿಗೆ ಇರಬೇಕಾಗಿತ್ತು? ನಮ್ಮಲ್ಲಿ ಸಹಜ ಸಣ್ಣ ಪುಟ್ಟದಿದ್ದೇ ಇರ್ತದೆ. ನಾವು ಅಧಿಕಾರದಲ್ಲಿ ಇಲ್ಲ, ಅವರ ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಅವರಲ್ಲಿ ಅವ್ರು ನಮ್ಮ ಮಾದರಿ ನಮ್ಮಲ್ಲಿ ಯಾಕೆ ನಮ್ಮಲ್ಲಿ ಅಧಿಕಾರ ಇಲ್ಲ. ಅಲ್ಲ ಸುಧೀಂದ್ರ ಅವರೇ, ನಮ್ಮಲ್ಲಿ ಅಧಿಕಾರ ಇಲ್ಲ, ನಮ್ಮಲ್ಲಿ ಅಧಿಕಾರ ಇದೆ, ಅಧಿಕಾರ ಸುಮ್ಮನೆ ಇರ್ತಾರೆ. ಅದಕ್ಕೂ ಇವರು ಅದಕ್ಕೆ ಮಾಡ್ತಾ ಇರ್ತಕ್ಕಂಥ ವಿಶ್ಲೇಷಣೆ ಅಲ್ಲ, ನನಗೆ ಆಗಲ್ಲ. ಕಣ್ಣಿಗೆ ಕಾಣಿಸೋದು ಹಾಗೆ ಸಭೆ 1 ಅವರಿಗೆ ಆಚೆ ಬರ್ತಾರೆ. ದಯವಿಟ್ಟು ಹೇಳ್ತೀನಿ, ಅದಕ್ಕೆ ಯಾರಿಗಾರು ಹೇಳಿದ್ರ, ಯಾರು ನಿಮ್ಮ ಮೂಲಗಳ ನಿಮ್ಮ ಬಲ್ಲ ಮೂಲಗಳ ಗೊತ್ತಿಲ್ಲ, ದೇವರಾಜ್ ಸರ್ ಹೇಳ್ತಿದ್ರು ನಾನು ಎದ್ದು ಬಂದಾಗ ಅತ್ ಹೇಳ್ಬೋದು. ದಯವಿಟ್ಟು ತಪ್ಪು, ಆ ರೀತಿ ದಯವಿಟ್ಟು ವಿಶ್ಲೇಷಣೆ ಮಾಡಬೇಡಿ. ಮುಖ್ಯಮಂತ್ರಿಗಳು ಎದ್ದು ಬಂದಿರ್ತಕ್ಕಂಥ ಇಲ್ಲ ಇಲ್ಲ ಅವ್ರಿಗೆ ಬೇರೆ ಕಾರ್ಯಕ್ರಮ ಇತ್ತು. ಇಲ್ಲ, ದಯವಿಟ್ಟು ನಾನು ಹೇಳಿದ್ನಲ್ಲ, ನೀವು ಎದ್ದು ಬಂದ್ರೆ ಸಹಜ, ನಾವು ಅವ್ರು ಎದ್ದು ಬಂದ್ರೆ ಅದು ರಾಷ್ಟ್ರೀಯ ಪಕ್ಷ ಅಂತಕ್ಕಂಥ ಅಧಿಕಾರ ಇರತಕ್ಕಂತ ಪಕ್ಷದಲ್ಲಿ ನೀವೇ ಕೊಟ್ರಿ.
ಇದೇ ಮಾತನ್ನ ಈ ನಂಬರ್ಸ್ ಏನು ಹೇಳ್ತಾ ಇದ್ರು 28ಕ್ಕೆ 28 0 ಮಾಡ್ತೀವಿ ಅದು ಮಾಡ್ತೀವಿ. ವಿಧಾನಸಭಾ ಚುನಾವಣೆ ಮುಂಚೆನೂ 150 ಮೇಲೆ ಗೆಲ್ತೀವಿ ಅಂತಿದ್ರು. ಇವರು ನಾವಿಲ್ಲದೆ ಸರ್ಕಾರ ರಚನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಇದ್ರು. ಅವತ್ತು ಇದೇ ಮಾತನ್ನೇ ತಾನೇ ಆಡಿದ್ದು. ಅವತ್ತೇನು ನಾವೇನಾದ್ರು ಬೇರೆ ರೀತಿ ಹೇಳಿದ್ವಾ? ನಿಲ್ಲಿಸ್ತಾ ಇದ್ದಾರೆ ಅವರು. ಅಲ್ಲ, ಅದನ್ನೇ ಹೇಳ್ತಾ ಇದ್ದಿದ್ದು ಸರ್. ಹೋದ್ಸಲ ಇವ್ರು 150, ಅವರು ನಮ್ಮಿಲ್ದೆ ಅದಕ್ಕೆ ಅಧಿಕಾರನೇ ಮಾಡೋಕ್ಕಾಗಲ್ಲ ಅಂದ್ರೆ ಅವ್ರಿಗೆ ಇಂಡೈರೆಕ್ಟ್ ಆಗಿ ಕಿಂಗ್ ಮೇಕರ್ ಆಗ್ತೀವಿ ಅಂತಕ್ಕಂಥ ಭಾವನೆ ಕೊಟ್ಟಿದ್ರು. 40-50 ಕೊಡ್ತೀನಿ. ಏನು ಅದಾಗಿ ಏನು ಒಂದು ವರ್ಷಗಳ ಗಟ್ಟಲೆ ಅಥವಾ 10 ವರ್ಷ ಆಗಿಲ್ಲ. ಇವತ್ತು ನೀವು 28 ಗೆದ್ಬಿಟ್ಟು 0 ಮಾಡ್ಬಿಡ್ತೀವಿ ಅಂತ ಹೇಳ್ತಕ್ಕಂಥದ್ದು ಹೇಳಿ. ಈಗ ನಂಬರ್ಗಳು ಯಾರು ಏನು ಬೇಕಾದ್ರೆ ಹೇಳ್ಬೋದು ಸರ್, ನಾನು ಹೇಳ್ಬೋದು. ಆದರೆ ನನಗೇನು ನೈಜ ಪರಿಸ್ಥಿತಿ ಇಲ್ಲ. ಅಂದರೆ ಒಂದು ಪ್ರಾಕ್ಟಿಕಲ್ ಆಗಿ ನಾವು ಎನಿವೇರ್ ಇನ್ ಬಿಟ್ವೀನ್ 18 to 20 ಗ್ಯಾರಂಟಿ ಗೆಲ್ತೀವಿ. ನಿಮ್ಮಲ್ಲಿ ಸಮಸ್ಯೆ ಇಲ್ವಾ? ಸಮಸ್ಯೆ ನೋಡಿ, ಅದೇ ಅವ್ರಿಗೆ ತುಮಕೂರು ವಿಚಾರದಲ್ಲಿ ಇದೆಯೋ ಹಾಗೆ ನಿಮ್ಮ ತುಮಕೂರಲ್ಲೂ ಹಾಗೆ ಇದೆ. ಸಿದ್ದರಾಮಯ್ಯನವರು ಒಬ್ಬ ಕ್ಯಾಂಡಿಡೇಟ್ಗೆ ಬೇಡ ಅಂತಾರೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಬೇಡ ಅಂತ ಹೇಳ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಲ್ಟಿಮೇಟ್ ಆಗಿ ಇಬ್ರನ್ನು ಕರೆಸಿ ಯಾರ್ಯಾರನ್ನ ಸ್ಕ್ರೀನಿಂಗ್ ಕಮಿಟಿ ಎಲ್ಲ ಬಹಳ ಪ್ರಬುದ್ಧ ನಾಯಕರು ನಮ್ಮಲ್ಲಿ ಹರಿಪ್ರಸಾದ್ ಅವರು ಇದ್ದಾರೆ, ಎಚ್ ಕೆ ಪಾಟೀಲ್ ಇದ್ದಾರೆ, ಎಂ ಕೆ ಪಾಟೀಲ್, ಈಶ್ವರ್ ಖಂಡ್ರೆ ಅವರು ಇದ್ದಾರೆ, ಜಾರ್ಜ್ ಅವರು ಇದ್ದಾರೆ. ಇವರೆಲ್ಲರೂ ದಿನೇಶ್ ಗುಂಡೂರಾವ್, ಇವರು ಕೃಷ್ಣ ಬೈರೇಗೌಡರು ಇವರೆಲ್ಲರೂ ಕೂತ್ಕೊಂಡು ಸ್ಕ್ರೀನಿಂಗ್ ಕಮಿಟಿಲಿ ಇದ್ದಾರೆ. ಮಾಡ್ಬಿಟ್ಟು ಒಂದು ಒಪ್ಪಂದಕ್ಕೆ ಬರ್ತಾರೆ. ಹೌದು, ನನ್ನ ಕ್ಯಾಂಡಿಡೇಟ್ ಇದ್ದಾರೆ, ಅವ್ರ ಇರೋದು ಸಹಜ. ಆಮೇಲೆ ಇರ್ಬೇಕು ಆ ರೀತಿ. ಇಲ್ಲ ನಾನು ನಿಮ್ಮ ಪಕ್ಷದಲ್ಲಿರುವಂತ ಕ್ಯಾಂಡಿಡೇಟ್ಗಳ ವಿಚಾರದಲ್ಲಿ ಇದ್ರೆ ಬೇರೆ, ನಿಮ್ಮ ಪಕ್ಷದಲ್ಲೇ ಇಲ್ಲದೆ ಇರುವಂತ ಕ್ಯಾಂಡಿಡೇಟ್ ಬಗ್ಗೆ ಚರ್ಚೆ ನಡೀತಾ ಇದೆಯಲ್ಲ. ಕಾಂಗ್ರೆಸ್ನ ಅನಿವಾರ್ಯತೆ ಅಲ್ಲ, ಚುನಾವಣೆ ತಂತ್ರಗಾರಿಕೆ ಅವ್ರ ಒಳಗಡೆ ಏನು ಮಾತಾಗಿದೆಯೋ ಇವತ್ತು ಆ ರೀತಿ ನೋಡಕ್ ಹೋದ್ರೆ ಒಂದೇ ಒಂದು ವಾರದ ಮುಂಚೆ ಇದೇ ಪ್ರಶ್ನೆ ಮಹಾರಾಷ್ಟ್ರಕ್ಕೆ ಹೋದ್ರೆ ಅಶೋಕ್ ಚವ್ಹಾಣ್ ಅವ್ರ ಬಗ್ಗೆ ಆಧಾರ್ ಸ್ಕ್ಯಾಮ್ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ವೈಟ್ ಪೇಪರ್ ತೆಗೆದಿದ್ರು. ಆಧಾರ್ ಸ್ಕ್ಯಾಮ್ ಅಲ್ಲಿ ಅವರು ಅಕ್ಯೂಸ್ಡ್ ಅಂತ. ಈಗ ಅವ್ರು ಸೇರ್ಕೊಂಡು ನಾಳೆ ರಾಜ್ಯಸಭಾ ನಾಮಿನೇಷನ್ ಆಗ್ತಾರೆ. ಅವಾಗ ಒಂದು ವಾರದ ಮುಂಚೆ ಮಾತಾಡಲಿಲ್ಲದೆ ಹಾಕ್ಬಿಟ್ರೆ ಅದನ್ನ ಅಲ್ಲಿ ಮಾತಾಡ್ತಾ ಇದ್ರು ತಾನೆ. ಸೊ ಹಿಂದೆ ತೆರೆಮರೆಯಲ್ಲಿ ಬಹಳಷ್ಟು ನಡೀತಾ ಇರತ್ತೆ. ಅದನ್ನೆಲ್ಲ ಬಟ್ ಅವ್ರನ್ನ ಕಂಡ್ರೆ ಒಬ್ರು ಬೇಡ ಅಂತಿದ್ದಾರೆ ಟಿಕೆಟ್, ಒಬ್ರು ಬೇಕು ಅಂತಿದ್ದಾರೆ. ಅದು ನಾನು ಅದನ್ನೇ ಹೇಳಿದ್ನಲ್ಲ, ನಮ್ದು ಸ್ಟ್ರಾಂಗ್ ಸ್ಕ್ರೀನಿಂಗ್ ಕಮಿಟಿ ಇದೆ. ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ. ಖಂಡಿತ ಡಿಸಿಷನ್ ತಗೊಂತಾರೆ. ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ಯಾಕೆ ನೀವು ಅದನ್ನ ಇದೇ ರೀತಿ ಅಂತಾನೆ ವಿಮರ್ಶೆ ಮಾಡ್ತೀರಿ? ಅದನ್ನ ಬ್ರಾಡ್ ಆಗಿ ಯಾಕೆ ನೋಡಲ್ಲ? ವೈ ಡೋಂಟ್ ಯು ಗಿವ್ ಇಟ್ ಎ ಬ್ರಾಡ್? ನಾನು ವಿಮರ್ಶೆ ಮಾಡ್ತಾನೆ ಇಲ್ಲ, ನಾನು ಕ್ವಶನ್ ಕೇಳ್ತಾ ಇದ್ದೀನಿ. ವಿಮರ್ಶೆಗೆ ವಿಶ್ಲೇಷಣೆ ಅಷ್ಟೇ. ಒಂದೊಂದು